ನಮಸ್ತೆ ಎಲ್ಲರಿಗೂ. ನಾವು ಇವಾಗ ಮುಳಬಾಗಿಲಿನಲ್ಲಿರುವಂತಹ ಕುಲದೇವಿ ಅನ್ನೋ ಊರಲ್ಲಿರುವಂತಹ ಗೌಡ ಟೆಂಪಲ್ಗೆ ಓಡುತ್ತಾ ಇದ್ದೀವಿ. ಇಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ನಾವು ಹೊಸದಾಗಿ ಒಂದು ಆಫೀಸ್ ಶುರು ಮಾಡ್ತಾ ಇದ್ದೀವಿ. ನಮ್ಮ ಪಾಪ ಕರ್ಮಗಳು ಏನೇನಿದೆಯೋ ಅದೆಲ್ಲ ಶುದ್ಧೀಕರಣವಾಗಿ ಮತ್ತು ನಮ್ಮ ಲೈಫನ್ನು ನಮ್ಮ ಬಿಸ್ನೆಸ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡೋದಕ್ಕೆ ತುಂಬ ವಿಶೇಷವಾದ ಒಂದು ಟೆಂಪಲ್ ಇದು. ಈ ಟೆಂಪಲ್ನ ವಿಶೇಷತೆಯನ್ನು ನಾನೊಂದು ಆಡಿಯೋನ ಆ್ಯಡ್ ಮಾಡಿರ್ತೀನಿ. ಈ ವಿಡಿಯೋವನ್ನು ಲಾಸ್ಟ್ವರೆಗೂ ಕೇಳಿ, ನಿಮಗೆ ವಿವರವಾಗಿ ಅರ್ಥ ಆಗುತ್ತೆ. ಈ ಟೆಂಪಲ್ನ ವಿಶೇಷವೇನೆಂದರೆ ಇಡೀ ವಿಶ್ವದಲ್ಲೇ ಇದು ಒಂದೇ ಟೆಂಪಲ್ ಇರೋದು. ಯಾರೇ ಆಗಲಿ ಇಲ್ಲಿ ಹೋಗಿ ಬರೋದ್ರಿಂದ ನಿಮ್ಮ ಪಾಪ ಕರ್ಮಗಳು ಏನೇನು ದೋಷ ಇದೆಯೋ ಎಲ್ಲ ಕ್ಲಿಯರಾಗಿ ನಿಮ್ಮ ಲೈಫು ಸಕ್ಸಸ್ಫುಲ್ಲಾಗಿ ನಡೀತದೆ. ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ಒಂದು ಆಡಿಯೋ ಹಾಕಿರ್ತೀನಿ, ಕ್ಲೈಮೇಟ್ ನೋಡಿ, ಆಡಿಯೋ ಲಾಸ್ಟ್ವರೆಗೂ ಅಲ್ಲಿ ಮಾರ್ನಿಂಗ್ ಕೇಳಿ. ಬೆಂಗಳೂರಲ್ಲಿ ತುಂಬ ಅದು ಕನಕಪುರ ಹತ್ರ ಗೊತ್ತಾಗುತ್ತದೆ. ವಾವ್, ವೆರಿ ನೈಸ್. ಮೆಟ್ರೋ ಇಲ್ಲ, ಒಣ್ಣಿಲ್ಲ ಇಲ್ಲಿಗೆ. ಓಕೆ ಫ್ರೆಂಡ್ಸ್, ಓಡ್ತಾ ಇದ್ದೀವಿ, ಡ್ರೈವಿಂಗ್ ಶುರು ಮಾಡ್ತಾ ಇದ್ದೀವಿ. ಓಕೆ, ಅಲ್ಲಿ ಅಂದರೆ ಟ್ರಾವೆಲಿಂಗಲ್ಲಿ ಸಿಗೋಣ. ಓಕೆ, ಬಾಯ್. ಓಕೆ, ಈಗ ಗಂಗೆಯನ್ನ ಮುಟ್ಟಿದ್ದೀರ ನೀವೆಲ್ಲರೂ ಸಹ. ಏನ್ ಹೇಳ್ಬೇಕು ದೇವರಿಗೆ? ಒಂದು ಹೃದಯದಿಂದ ಹೃದಯಕ್ಕೆ ಅಂತ ಮನಸ್ಸು ಕಣ್ಣು ಮುಚ್ಕೊಂಡು ನಾವ್ ಹೆಂಗ್ ಬೇಡ್ಕೊಂತೀವಿ ನಮ್ಮ ಕಷ್ಟನ, ಆ ರೀತಿಯಾಗಿ ಪೂರ್ವ ಜನ್ಮದಲ್ಲಿ ನಾವೇನು ಪಾಪ ಕರ್ಮ ಮಾಡಿದ್ದೀವೋ ಸ್ವಾಮಿ ಗೊತ್ತಿಲ್ಲ. ನಮ್ಮ ಪೂರ್ವಿಕರು ಏನು ಸರ್ಪಗಳನ್ನ ಹೊಡೆಸಿದ್ದಾರೋ ಗೊತ್ತಿಲ್ಲ. ಈ ದಿನ ನಾವು ಕ್ಷಮೆ ಕೋರಿ ಸೇವೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಭಗವಂತನಿಗೆ, ಈ ಗಂಗಾದೇವಿಯ ಮುಖಾಂತರ ಆ ಭಗವಂತನ ಪಾದವನ್ನ ತೊಳಿತಾ ನಮ್ಮ ಸೇವೆಯನ್ನ ಸ್ವಾಮಿಗೆ ಸಮರ್ಪಣೆ ಮಾಡೋದು. ಯಾಕಂದ್ರೆ ಈತನು ಸರ್ಪದೋಷ ನಿವಾರಕನು. ನಮಗಿರ್ತಕ್ಕಂಥ ಸರ್ಪದೋಷವನ್ನ ನಿವಾರಣೆ ಮಾಡ್ಲಿಕ್ಕಾಗಿ ಮಹಾವಿಷ್ಣು ಭೂಲೋಕಕ್ಕೆ ಗರುಡದೇವರನ್ನ ಕಳಿಸ್ಕೊಡ್ತೀವಿ. ನಾವು ಈತನ ಸೇವೆ ಮಾಡಿ ನಮ್ಮ ದೋಷವನ್ನ ಪರಿಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋಣ. ಈ ಒಂದು ಸೇವೆ ಸಂಪೂರ್ಣವಾದಂತಹ ಕ್ಷಮಾಪಣೆ ಸೇವೆ ಅಂತ ದೇವರಿಗೆ ಬೇಡ್ಕೋಬೇಕು. ಆ ಒಂದು ಸೇವೆ ಸಮರ್ಪಣೆ ಮಾಡಿ ಒಳ್ಳೆ ಆರೋಗ್ಯವನ್ನ ಕೇಳೋಣ, ಒಳ್ಳೆ ವಿದ್ಯೆಯನ್ನ ಕೇಳೋಣ, ಒಳ್ಳೆ ನಡೆ ನುಡಿಯನ್ನ ಕೇಳೋಣ, ಉದ್ಯೋಗವನ್ನ ಕೇಳೋಣ, ಕಲ್ಯಾಣ ಸಂತಾನವನ್ನ ಕೇಳೋಣ, ಕುಟುಂಬದಲ್ಲಿ ಅಷ್ಟೈಶ್ವರ ಭೋಗ ಭಾಗ್ಯಗಳ ಸಮೇತ ನೆಮ್ಮದಿ ಶಾಂತಿಯನ್ನ ಕೇಳೋಣ. ಈ ಮಾನವನ ಜೀವನಕ್ಕೆ ಬೇಕಾದಂತಹ ಎಲ್ಲ ಆಶೀರ್ವಾದವನ್ನ ಆ ಭಗವಂತನನ್ನ ಪಡೆಯುತ್ತಾ ನಮ್ಮ ಒಂದು ದೋಷ ಪರಿಹಾರಕ್ಕಾಗಿ ಬೇಡ್ಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಲಕ್ಷ್ಮೀ ರಮಣ ಗೋವಿಂದ 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 ಗೋವಿಂದ. ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇ ಓಂ ಮಾಭೋ ಇಷ್ಟಾಮಯೋ ಭುವಸ್ಥಾನ ಬುದ್ಧಿ ದದಾತನ ಮಯೇ ಗಣಾಯ ಜಗದೇವ ಶ್ವತ ಮೂಲಸಃ ತಸ್ಯ ಬಾಧತೇನಾವದೇವ ಮಾತರಃ ತಸ್ಮಾನಂದ್ವಮಾವೋ ಶಿಕ್ಷಾಯ ಜನ್ಮಜ ಆಪೋ ಜನಯತಾ ಜನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ತದುಪರಿ ಪ್ರಥಮ್ಯಾಂ ಕ್ಷೀರಸ್ನಾನಂ ಸಮರ್ಪಯಾಮಿ. ಹರಿ ಓಂ ಆಪ್ಯಾಯ ಸ್ವಮೇತು ದೇವಿ ಸ್ವತಃ ಸ್ವಮರುಷ್ಟಿಯಂ ಭವಾಭಾಜ್ಯಸ್ಯ ಸಂಘಟೇ ಕ್ಷೀರೇಣ ಸ್ಥಾಪಯಾಮಿ. ಓಂ ಆಪ್ಯಾಯ ಸ್ವಮೇತು ದೇವಿ ಸ್ವತಃ ಸ್ವಮರುಷ್ಟಿಯಂ ಭವಾಭಾಜ್ಯಸ್ಯ ಸಂಘಟೇ ಕ್ಷೀರೇಣ ಸ್ಥಾಪಯಾಮಿ. ಓಂ ಆಪ್ಯಾಯ ಸ್ವಮೇಧುದೇ ವಿಶ್ವತಃ ಸ್ವಮರುಷ್ಟಿಯಂ ಭವಾಭಾಜ್ಯಸ್ಯ ಸಂಘಟೇ ಕ್ಷೀರೇಣ ಸ್ನಾಪಯಾಮಿ. ಕ್ಷೀರಸ್ನಾನಾನಂತರ ಕಾಳಸರ್ಪದೋಷ ನಿವಾರಣ ಮಹಾಪ್ರಸಾದ ಸಿದ್ಧಿರಸ್ತು. ಗರುಡದೇವರ ಮೈ ಮೇಲೆ 8 ನಾಗರ ಹಾವು ಅಂತ ನಿಮ್ಗೆ ಹೇಳಿ, ಅದರಲ್ಲಿ ಎಲ್ಲೆಲ್ಲಿದೆ, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ 3 ಕಾಳ ಸರ್ಪಗಳಿದೆ. ಎಡಗೈ ಬುದ್ಧ ಭಾಗದಲ್ಲಿ ಆವರಣ ಕಾಳ ಸರ್ಪ ದೋಷ. ಈ ದೋಷವಿದ್ದಲ್ಲಿ ಮನುಷ್ಯನಿಗೆ ಏನಪ್ಪ ಪ್ರಯೋಜಕರ ಏನಿದೆ ನಮ್ಗೆ ಅಂದ್ರೆ, ನಾವು ಮಾಡೋ ಏನೇ ಕೆಲಸ ಕಾರ್ಯ ಆಗ್ಬೋದು, ಅದು ಭಗವಂತನ ಆಜ್ಞೆ ಇಲ್ಲದೆ ನಡೆಯೋದೇ ಇಲ್ಲ. ಇದು ಮಾತ್ರ ಸತ್ಯವಾದಂತ ಮಾತು. ನನಗೆ ಭಗವಂತನ ಅನುಗ್ರಹ ಬೇಡ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋರಿಲ್ಲ. ಅಂದವರು ಅಹಂಕಾರಿ ಅಂತ. ಆದ್ರೆ
ಅವನಿಗೆ ಫಲಿತಾಂಶ ಇರೋದಿಲ್ಲ. ಭಗವಂತನಿಲ್ಲ, ನಾನು ಸಾಧನೆ ಮಾಡ್ತೀನಿ ಇದನ್ನ ಅನ್ನೋಂಥವನು ಮೂರ್ತನು. ಅದನ್ನ ಸಾಧನೆ ಮಾಡಕ್ ಆಗೋದಿಲ್ಲ ಅಂದ್ರೂ ಸಹ ಮಾತಿಗೋಸ್ಕರ ಅಂತಾನೆ ಹೊರತು ಅದು ನಡೆಯೋದಿಲ್ಲ. ಯಾಕೆ ಸ್ವಾಮಿ ನಡೆಯೋದಿಲ್ಲ ಅಂದ್ರೆ ನಾನು ಉದಾಹರಣೆ ಕೊಡ್ತೀನಿ. ನೀವು ಪ್ರತಿಯೊಬ್ರು ಸಹ ಒಂದು 20 ವರ್ಷಗಳ ಕಾಲದ ಹಿಂದೆ ಮಾತು ಹೇಳ್ತೀನಿ, ಯಾರ ಹತ್ರನೋ ಒಬ್ಬೊಬ್ಬರ ಹತ್ರ 100ಗೆ 20 ಜನರಲ್ಲಿ ಮೊಬೈಲ್ ಇತ್ತು. ಇವಾಗ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ. ಮೊಬೈಲ್ ಏನ್ ಬೇಕು ಹೇಳಿ? ಸಿಮ್ ಕಾರ್ಡ್ ಇರ್ಲಿ ಸರ್. ಮೊಬೈಲ್ಗೆ ನೆಟ್ವರ್ಕ್ ಇಲ್ಲ ಅಂದ್ರೆ ಕೆಲಸ ಮಾಡೋದೇ ಇಲ್ಲ. 1 ಲಕ್ಷ ರೂಪಾಯಿ ಮೊಬೈಲ್ ತಗೊಳ್ಳೋಣ ಜೋಬಲ್ಲಿ, ಅದಕ್ಕೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಮಾಡೋದು? ಏನಕ್ಕೂ ಪ್ರಯೋಜನ ಇಲ್ಲ. ನೆಟ್ವರ್ಕ್ ನಮ್ ಭಗವಂತ ಅಂತ, ಮೊಬೈಲೇ ನಮ್. ನೆಟ್ವರ್ಕ್ ಇಲ್ದಿದ್ರೆ ಮೊಬೈಲ್ ನಡೀತದ? ಭಗವಂತನ ಆಶೀರ್ವಾದ ಇಲ್ಲದು ನಮ್ಮ ಜೀವನ ಏನೂ ನಡೆಯುವುದಿಲ್ಲ. ಇದು ಮಾತ್ರ ಸತ್ಯವಾದಂತ ಮಾತು. ಭಗವಂತನ ಆಶೀರ್ವಾದ ಇಲ್ಲದೆ ಇವಾಗ ನಾವು ಒಂದು ಮನೆ ಕಟ್ಬೇಕು ಸರ್, ಅವನ ಆಶೀರ್ವಾದ ಇಲ್ಲದೆ ಮನೆ ಕಟ್ಟಲಿಕ್ಕಾಗಲ್ಲ. 1 ರೂಪಾಯಿ ಇಲ್ಲ ದುಡ್ಡು ನಮ್ಮ ಹತ್ರ, ಮನೆ ಆಗೋಗುತ್ತೆ ಅಂತ. ಇದು ಎಷ್ಟೋ ಕೇಳಿದ್ರು ನನ್ನ ಕಿವಿಯಲ್ಲಿ, ಎಷ್ಟೋ ಜನ ಕೇಳಿದ್ರು, ಸ್ವಾಮಿ ನಮ್ಮ ಹತ್ರ 1 ರೂಪಾಯಿ ದುಡ್ಡಿಲ್ಲ ಸ್ವಾಮಿ, ಅದು ಭಗವಂತ ಇಂತ ಸಮಯದಲ್ಲಿ ನಾವು ಪಾಯ ಹಾಕಿದ್ವಿ, ಹೆಂಗ್ ಮನೆ ಆಯ್ತೋ ಗೊತ್ತೇ ಇಲ್ಲ ಅಂದ್ರೆ ಅದು ಭಗವಂತನ ಆಶೀರ್ವಾದ. ಎಷ್ಟೇ ಯಾವ ರೂಪದಲ್ಲಿ ಏನ್ ಬರಬೇಕು ನಮ್ಮ ಋಣಾಂಶ ಇರ್ತದೆ, ಭಗವಂತ ಖಂಡಿತ. ಒಂದು ಮನೆ ಕಟ್ಟಬೇಕಾದ್ರೆ ಅವನ ಆಶೀರ್ವಾದ, ಯೋಗ ಬರಬೇಕು. ಇವಾಗ ಮಕ್ಕಳಿಗೆ ಚೆನ್ನಾಗಿ ಓದಿದ್ದಾರೆ, ಉದ್ಯೋಗ ಬರ್ಬೇಕಾದ್ರೆ ಯೋಗ ಬರಬೇಕು. ಒಂದು ಮದುವೆ ಮಾಡ್ಬೇಕು, ಕಂಕಣ ಬಲ ಅನ್ನೋ ಯೋಗ ಕೂಡಿ ಬರಬೇಕು, ಅದೇ ಮದುವೆ ಆಗುತ್ತೆ. ಈ ತರ ಏನೇ ಕಾರ್ಯ ಮಾಡ್ಬೇಕಾದ್ರೂ ಭಗವಂತನ ಆಶೀರ್ವಾದ ಅನ್ನೋದು ಈ ಒಂದು ದೋಷ ಪರಿಹಾರದಿಂದ ಸರ್ವೇ ಜನಾನಾಂ ಸಂಪೂರ್ಣ ಕಾಳ ಸ್ವಲ್ಪ ದೋಷ ನಿವಾರಣೆನ ಸಕಲ ಕಾರ್ಯ ವಿಜಯಲಕ್ಷ್ಮಿ ಮಹಾಪ್ರಸಾದ ಫಲಸಿದ್ಧಿರಸ್ತು. ಸ್ನಾನಂ ಸಮರ್ಪಯಾಮಿ ಗಂಗೆ ಚಾಮನೆ ಚೈವ ಗೋಧಾವರಿ ಸರಸ್ವತಿ ನರ್ಮದೇ ಜಲೇ ಸನ್ನಿಧಿಂ ಕುರು. ಓಂ ಆಮೋ ಶ್ರಾಮಯೋ ಸ್ನಾನ ಮಹೇರಣಾಯ ಚಕ್ಷುದೇವ ಶುಭದಪುರುಷಃ ಅಸ್ಯ ಬಾಧೇನ ಇಲ್ಲೇ ಕುತ್ಕೊಂಡು ನನ್ನ ಬಾಯಿಂದ ಆಚೆ ಆಭೋ ಜನಯತಾ ಜನಾಃ ಹರಿ ಓಂ ದದಿ ಶ್ರಾವಣ್ಯೋ ಅಕಾರಿಷಂ ವಿಷ್ಣು ರಥಸ್ಯ ಬಾಧಿನಃ ವದಿನೋ ಮುಖಾದೋ ಗಂಕಿಕಾರಿ ಜದೋಂ ದತ್ನಾಸ್ತಾಪಯಾಮಿ ಓಂ ದದಿ ಶ್ರಾವಣ್ಯೋ ಅಕಾರಿಷಂ ವಿಷ್ಣು ರಥಸ್ಯ ಬಾಧಿನಃ ಸುರವಿನೋ ಮುಖಾದರ್ಪಣ ಆಯೋ ಗಂಕಿಕಾರಿ ಜದೋಂ ಸ್ನಾಪಯಾಮಿ. ನದಿ ಸ್ನಾನಾನಂತರ ಹೃದಯ ಸರ್ಪದೋಷ ನಿವಾರಣ ಮಹಾಪ್ರಸಾದ ಮನಸಿದ್ಧಿರಸ್ತು. 4ನೇ ಸರ್ಪ, 3 ಕಾಲ ಸರ್ಪಗಳಾಯಿತು, 4ನೇ ಬಂದು ಹೃದಯದ ಮೇಲೆ ಆಭರಣ. ಇದರಿಂದ ಭಗವಂತನ ಏನ್ ಕೇಳೋಣ? ಏನ್ ಕೇಳ್ತೀರಾ? ಇವಾಗ ಭಗವಂತ ಬಂದಿದ್ದಾರೆ, ಏನ್ ಕೇಳ್ತಾ ಇದ್ದಾರೆ? ಏನ್ ಬೇಕು ಅಂತ ದೇವರಲ್ಲಿ ಏನ್ ಬೇಕು ಅಂತ ಕೇಳ್ತೀರಾ? ಯಾರು ಹೇಳ್ತಾ ಇಲ್ಲ. ಆರೋಗ್ಯ ಬೇಕು ಅಂತ ಕೇಳ್ಬೇಕು ಸರ್. ಯಾಕೆಂದ್ರೆ ನಮ್ಗೆ ಇರೋದೇ ಮೇನ್ ಇರೋದೇ ಆಧಾರ ಅದೇ. ಅದಿಲ್ಲ ಅಂದ್ರೆ ಏನ್ ನಾವು ಒಂದ್ ಮೂಲೆ ಕುತ್ಕೋಬೇಕು ಅಂತ ಹೇಳಿಲ್ವಾ? ನಾವು ಪ್ರತಿಯೊಂದಕ್ಕೂ ಸಹ ಒಂದು ಅರ್ಥ ಇದೆ. ಭಗವಂತನ ಕೇಳಿದಾಗ ನಾವು ಸಂಪೂರ್ಣವಾದಂತ ಆರೋಗ್ಯ ಕೊಡಪ್ಪ ಅಂತ ಕೇಳ್ತೀವಿ. ನಮ್ಗೆ ಆರೋಗ್ಯ ಇಲ್ಲ ಅಂದ್ರೆ ನಮ್ಗೆ ಆಸ್ಪತ್ರೆಗೆ ಹೋದ್ರು ಎಷ್ಟು ಹಣ ಖರ್ಚು ಮಾಡಿದ್ರು ವ್ಯರ್ಥವೇ ಹೊರತು ಪ್ರಯೋಜನ ಇಲ್ಲ. ಆದ್ರಿಂದ ಭಗವಂತನ ಕೇಳೋಣ. ಸರ್ವೇ ಜನಾನಾಂ ಸಂಪೂರ್ಣ ಹೃದಯ ಸರ್ಪದೋಷ ಪರಿಪೂರ್ಣ ನಿವಾರಣೆನ ಸರ್ವೇ ಜನಾನಾಂ ಆರೋಗ್ಯ ಭಾಗ್ಯದ ಸಿದ್ಧಿರಸ್ತು. ತದುಪರಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಗಂಗೆ ಕ್ಷಾಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ನಮೋ ಚಾಮಯೋ ಗೋಸ್ತಾನ ಉರ್ಜೆ ದದಾತನ ಮಹೇರಣಾಯ ಚಸೇವ ಶುಭಸರ್ವೋತ್ಸಹ ತಸ್ಯ ಬಾಧಿತೇನ ಉಪದೇರೋ ಮಾತರಃ ತಸ್ಮಾರಂಗಮಾವೋ ಶಿಕ್ಷಾಯ ಜನ್ಮತ ಆಪೋ ಜನಯತಾ ಜನಃ. ಉದ್ಯೋದಕ ಸ್ನಾನಂ ಸಮರ್ಪಯಾಮಿ. ತದುಪರಿ ಆದ್ಯ ಸ್ನಾನಂ ಸಮರ್ಪಯಾಮಿ. ಹರಿ ಓಂ ಶುಕ್ರಮಸೇ ಜ್ಯೋತಿರಸೇ ತೇಜೋಸೇ ದೇವೋ ವತ್ಸವಿತೋ ಪುನಾತು ಚಿತ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಜ್ಯೇನ ಸ್ನಾಪಯಾಮಿ. ಓಂ ಶುಕ್ರಮಸೇ ಜ್ಯೋತಿರಸೇ ತೇಜೋಸೇ ದೇವೋ ವತ್ಸವಿತೋ ಪುನಾತು ಚಿತ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಜ್ಯೇನ ಸ್ನಾಪಯಾಮಿ. ಆಜ್ಯ ಸ್ನಾನಾನಂತರ ಕಂಠದೋಷ ನಿವಾರಣ ಪ್ರಾಪ್ತಿರಸ್ತು. ಕಂಠ ಭಾಗದಲ್ಲಿ 5ನೇ ಸಭೆಯಲ್ಲಿ ಹೇಳಿ ಸರ್. స్వామికి ఎన్నో ఏళ్ళు పెట్టిన ఎక్కడో ఇచ్చిన కంటిది తప్పవాలి జ్యోతి
ఏమైతుంది? కన్ను 3 ఆపరేషన్ చేయించిన లండన్ డాక్టర్. ప్రాబ్లం ఏమైతుంది? కన్ను సరి కనసలేదు. కనబడుస్తా ఉంది. స్వామిని అడిగినారా? అడిగినాము, అది కన్ను తీస్తా 4 వచ్చినాము. 5 రోజులు అయిపోయినాక 9 రోజులు ఇప్పుడు తెచ్చిచ్చినారు కదా, అవి భగవంతుని సమర్పణ చేద్దాం. ఇప్పుడు ఎట్లా అంటే పాపము చేయొచ్చు మా వంతు, పరిహారం చేయొచ్చు నీ వంతు. పాపం చేసేదానికి మనం ఉన్నాం, పరిహారం చేసేదానికి భగవంతుడు ఉన్నాడు. ఏ జన్మంలో ఏ పాపమో మనకు తెలియదు అదే చెప్తున్నాను. ఏ ఒక్క జన్మం అంటే మనం పూర్వ జన్మంలో ఏమి పాపకర్మం చేసినామో మాకు తెలియదు. మా పూర్వీకులు ఏం సర్పాలకు అపచారం చేసినారో తెలియదు. ఈ రోజు మేము నీకు క్షమాపణ వేడుకుంటూ సేవ చేస్తున్నాం తండ్రి, మాకు క్షమించు, మంచి ఆరోగ్యం ఇవ్వు. ఇదే చెప్పినాను, అర్థమైందా? అట్లా మంచి ఆరోగ్యాన్ని కోరుకో, భగవంతుడు ఇస్తాడు. ఆ అపచారాన్ని మన్నించి మా పిల్లలకు మంచి ఆరోగ్యం ఈ తండ్రి అని వేడుకోండి. వేడుకున్న ధర్మం మంది, ఇచ్చే ధర్మం అయింది. ఇప్పుడు కండలు చేపించుకొని వచ్చినావు, స్వామికి సమర్పణ చేస్తాను, ఇప్పుడు పెడతాను స్వామికి. చూడు, స్వామిని చూడు, ఆనందించు. ఆ భాగ్యం నీకు రాని, ఆ భగవంతుని మంచి ఆరోగ్యం. ಸರಿ ಸರ್. ಕಂಠ ದೋಷ ಅಂದ್ರೆ 5ನೇ ಸರ್ಪ ಬಂದು ಕಂಠ ಭಾಗದಲ್ಲಿ ಆಭರಣವಾಗಿದೆ ಸರ್. ಈ ಒಂದು ದೋಷದಿಂದ ಯಾರಿಗನ್ನ ಆಗ್ಲಿ ಮಾತು ಬರದೇ ಇರ್ತಕ್ಕಂಥದ್ದು, ತೊದಲು ಮಾತಾಡೋದಾಗ್ಲಿ, ಗಂಟು ನೋವಾಗ್ಲಿ, ಥೈರಾಯ್ಡ್ ಸಮಸ್ಯೆ ಇದ್ರೆ, ಭುಜ ನೋವಿದ್ರೆ, ಬೆನ್ನು ನೋವಿದ್ರೆ ಸಂಪೂರ್ಣವಾಗಿ ಗುಣಮುಖ. ಸರ್ವೇ ಜನಾನಾಂ ಸಂಪೂರ್ಣ ಗರುಡರಾಜನ ಕಂಠದೋಷ ಪರಿಪೂರ್ಣ ನಿವಾರಣೆನ ಸರ್ವೇ ಜನಾನಾಂ ಆರೋಗ್ಯ ಭಾಗ್ಯದ ಸಿದ್ಧಿರಸ್ತೋ. ತದುಪರಿ ಮಧು ಸ್ನಾನಂ ಸಮರ್ಪಯಾಮಿ. ಓಂ ಮಧುವಾತಾರುತಾಯತೆ ಮಧುಕ್ಷರಂತೆ ಸಿಂಧವಃ ಮಾಧ್ವೇನ ಸಂತೋಷದಿಃ ಮಧು ನಷ್ಟ ಮಧುಸತೆ ಮಧುಮತ್ಪಾತಿ ವನ್ವಯಃ ಮಧು ದೂರಸ್ಪಿನ ಪಿತಃ ಮಧುಮಾನೋ ವನಸ್ಪತಿಃ ಮಧುರ್ಮಾಗಂ ಅಸ್ಸು ಸೂರ್ಯಃ ಮಾವಿರ್ಗಾವೋ ಭವಂತು ನಃ